स्वागत है आपका बी न्यूज नेशन में। मैं हूं आबिद हुसैन शेख। कर्नाटक कांग्रेस चुनाव घोषणा समिति के अध्यक्ष एम वीरप्पा मोइली का बीजापुर दौरा। इस मौके पर आज कांग्रेस पार्टी दफ्तर में सभी एमएलए और कार्यकर्ताओं के साथ कांग्रेस के कदम हर घर घर की ओर के तहत सरकार के किए हुए अभिवृद्धि कामों को लेकर जनता से रूबरू करते हुए प्रतिबिंब नामक वेबसाइट के बनाए जाने की जानकारी दी। ये देश का पहला राज्य होगा अपने किए हुए कामों को लेकर इस वेबसाइट के जरिए ट्रांसपेरेंसी दर्शाने का आईना बताया। जबकि आने वाले दिनों में कांग्रेस राज्य में बहुमत के साथ सरकार रचाएगी, किसी पार्टियों से समझौता नहीं होगा। कांग्रेस ने जो कहा वही किया है, समाजी इंसाफ के साथ काम करने वाली सरकार बताया। वहीं कांग्रेस के वरिष्ठ नेता रहे एसएम कृष्णा, श्रीनिवास प्रसाद और विश्वनाथ पार्टी छोड़ना उनकी निजी राय थी। इन लोगों के जाने से पार्टी को कोई नुकसान नहीं है। वहीं भाजपा पार्टी के खीमे में काफी दरारें दिख रही हैं। केंद्र के मंत्री अनंत कुमार हेगड़े को एक स्थानीय आतंकी का चेहरा माना जाता है। इन जैसे लोगों से समाज का वातावरण बिगड़ने का आरोप लगाया। he has taken the law on his own hand. ಆದ್ದರಿಂದ ಅದು ಕೂಡ ಪ್ರಚೋದನೆಯ ಮಾತು. ಇವತ್ತು ನೀವು ನೋಡಿರ್ಬೋದು, ಅನಂತಕುಮಾರ್ ಹೆಗ್ಡೆ ಆಗಲಿ, ಪ್ರತಾಪ್ ಸಿನ್ಹಾ ಆಗಲಿ, ಕರಂದಾಜೆ ಆಗಲಿ, ನಾವು ಆ ಅಡ್ಡದಾರಿಗೆ ಹೋಗುವುದಿಲ್ಲ, ಅಂಥ ಶಬ್ದಗಳನ್ನು ಉಪಯೋಗ ಮಾಡುವುದಿಲ್ಲ. ಆದರೆ ಪ್ರಚೋದನೆ ಮಾಡತಕ್ಕಂಥ ಅಸಭ್ಯ ಶಬ್ದಗಳನ್ನೇ ಇವತ್ತು ಉಪಯೋಗ ಮಾಡಿಕೊಂಡು ರಾಜಕಾರಣ ಮಾಡತಕ್ಕಂಥ ಒಂದು ಪಕ್ಷ ಇದ್ದರೆ ಇದಕ್ಕೆ BJP ಸರ್ಕಾರ ಈ 5 ವರ್ಷದಲ್ಲಿ ನಿರ್ವಹಿಸಿದಂಥ ಕಾರ್ಯಕ್ರಮದ ಬಗ್ಗೆ ಜನಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಮುಖ್ಯವಾಗಿ ಮನೆ ಮನೆಗೆ ಕಾಂಗ್ರೆಸ್ ಅಂತೇಳಿ ಏನು ಕಾರ್ಯಕ್ರಮ ಮಾಡಿದ್ದೇವೆ ಅದನ್ನು ಜನಗಳಿಗೆ ಮನದಟ್ಟು ಮಾಡಲಿಕ್ಕೆ ಈಗಾಗಲೇ ಸಾಧಾರಣ 100ಕ್ಕೆ 90 ಪಾಲು ಆ ಪ್ರಕ್ರಿಯೆ ಕೂಡ ಮುಗಿದಿದೆ. ಮಧ್ಯೆ ಇವತ್ತಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದಿಂದ ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದರ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು, ಉದ್ಘಾಟನೆ ಮಾಡತಕ್ಕಂಥದ್ದು, ಆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಪಕ್ಷದ ವತಿಯಿಂದ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗತಕ್ಕಂಥ ತಮ್ಮ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ನಾನು ಮುಖ್ಯವಾಗಿ ಕರ್ನಾಟಕದ ಚುನಾವಣಾ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಾಗಿ ನಾವು ಬರೀ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಡಿದರೆ ಸಾಲದು. ನಮ್ಮ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಆಯಾ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಬೇರೆ ಬೇರೆ ಇಲಾಖೆಯ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಆ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಶಾಸಕರು, ಉಸ್ತುವಾರಿ ಸಚಿವರು ಅವರೊಂದಿಗೆ ಸಮಾಲೋಚನೆ ಮಾಡೋದು ಮಾತ್ರ ಅಲ್ಲದೆ ಅಲ್ಲಿ ಆ ಪ್ರದೇಶದಲ್ಲಿರತಕ್ಕಂಥ ಪರಿಣಿತರು ಮತ್ತು ಕಾರ್ಮಿಕ ವರ್ಗದವರು, ಅವರ ಪ್ರತಿನಿಧಿಗಳು, ಕೈಗಾರಿಕಾ ವರ್ಗದ ಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು, NGOs ಅವರನ್ನೆಲ್ಲ ಸೇರಿಸಿ ಕೂಡ ಸಮಾಲೋಚನೆ ಮಾಡ್ತಾಯಿದ್ದೇವೆ. ಸುಮಾರು 6 ವಿಭಾಗಗಳನ್ನು ಮಾಡಿ ಪ್ರಥಮ ವಿಭಾಗ ಮೊನ್ನೆ 3 ತಾರೀಕಿಗೆ ಮಂಗಳೂರಿನಲ್ಲಿ ಮಾಡಿದ್ದೇವೆ. ಆನಂತರ ಮೊನ್ನೆ 9 ತಾರೀಕಿಗೆ ಹುಬ್ಬಳ್ಳಿ, ಅಂದರೆ ಮಂಗಳೂರಿನಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಈ ಜಿಲ್ಲೆಯವರ ಸಮಾಲೋಚನಾ ಸಭೆ. ಅದೇ ಪ್ರಕಾರ ಮೊನ್ನೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ, ಗದಗ, ಹಾವೇರಿ, ಬಾಗಲಕೋಟೆ, ಬೆಳಗಾಂ ಮತ್ತು ಬಿಜಾಪುರ ಈ ಜಿಲ್ಲೆಗಳ ಜೊತೆಯಲ್ಲಿ ಕೂಡ ಆ ಪ್ರಕ್ರಿಯೆ ಮುಗಿದಿದೆ. ನಾಡ್ದು 23 ತಾರೀಕಿನಿಂದ ಮೈಸೂರಿನಲ್ಲಿ ಕೂಡ ಇದು ನಡೆಯುತ್ತದೆ. ಮಧ್ಯೆ ನಾವು ಪತ್ರಿಕಾ ಪ್ರತಿನಿಧಿಗಳನ್ನು ಕೂಡ ಅಲ್ಲಿ ಹೋಗಿ 1-2 ಗಂಟೆಗಳ ಕಾಲ ಅವ್ರ ಜೊತೆಯಲ್ಲಿ ಕೂಡ ಸಮಾಲೋಚನೆ ಮಾಡ್ತಾ ಇದ್ದೇವೆ. ಇನ್ನು ಬೆಂಗಳೂರಿನಲ್ಲಿ ಕೂಡ ಮೊನ್ನೆ ಒಂದು ಸಭೆ ನಡೆಯಿತು 11 ತಾರೀಕಿಗೆ. ಇನ್ನು ಮುಂದೆ ಚಿತ್ರದುರ್ಗ ಆ ಭಾಗದ ಜಿಲ್ಲೆಗಳದ್ದು ಸಭೆ ಆಗಬೇಕು. ಮೈಸೂರಿದ್ದು ನಾಡ್ದು 23 ತಾರೀಕಿಗೆ ನಡೀತದೆ. ಆಮೇಲೆ ಗುಲ್ಬರ್ಗದಲ್ಲಿ ಕೂಡ ಜನವರಿಯಲ್ಲಿ ಪ್ರಥಮ ವಾರದಲ್ಲಿ
ಈ ಸಮಾಲೋಚನಾ ಸಭೆ ನಾವು ನಡೆಸಿದ ಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬೇರೆ ಬೇರೆ ತಜ್ಞರ ಸಭೆಯನ್ನು ನಾವು ಮಾಡ್ತೀವಿ. ಅದು ಅರ್ಬನ್ ಪ್ಲ್ಯಾನರ್ಸ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಅದು ಬೆಂಗಳೂರಿಗೆ ಸೀಮಿತವಾದಂಥ, ರಾಜ್ಯಕ್ಕೆ ಸೀಮಿತವಾದಂಥ ಕೃಷಿ ತಜ್ಞರ ವಿಚಾರ ಇರ್ಬೋದು, ಮತ್ತು ಕೈಗಾರಿಕಾ ಉದ್ಯಮಿಗಳು ಯಾವ ರೀತಿಯಲ್ಲಿ ಮುಂದೆ ನಡಿಬೇಕು ಅಂತೇಳಿ ಈ ಥರ ಅನೇಕ ಸ್ಟೇಕ್ ಹೋಲ್ಡರ್ಸ್ ಇದ್ದು ಸುಮಾರು 9 ಸಭೆಗಳನ್ನು ಕೂಡ ನಾವು ಮಾಡಿ ಸಾಮಾನ್ಯ ಜನವರಿ 15 ತಾರೀಕಿನಂದು ಕರಡು ಚುನಾವಣಾ ಪ್ರಣಾಳಿಕೆಯನ್ನು ತಯಾರು ಮಾಡಿದ ಮೇಲೆ ಈಗ ಕಾಂಗ್ರೆಸ್ ಈಸ್ ಗೋಯಿಂಗ್ ಟು ಗೆಟ್ ಯು ಪಿ ಕೇಳಿ ಯು ಪಿ ಕಾಂಗ್ರೆಸ್ಸಿನ ನಾಯಕತ್ವದಲ್ಲಿ ಚುನಾವಣೆ ಆಗಲಿಲ್ಲ. ಕೊನೆಗಳಿಗೆ ಬರುವಾಗ ಒಂದು ಹೊಂದಾಣಿಕೆಯಲ್ಲಿ ನಾವು ಸೀಟ್ ಹಂಚಿದ್ದೆವು ಎಸ್ ಪಿಗೆ. ಆದರೆ ಇಲ್ಲಿ ಆ ಪ್ರಮೇಯ ಇಲ್ಲ. ಯು ಪಿ ಪಾಲಿಟಿಕ್ಸ್ ಬೇರೆ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಈಸ್ ಅದು ಅಂಥ ಹೇಳಿಕೆಗಳನ್ನು ಯಾವ ಸಂದರ್ಭದಲ್ಲಿ? ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ. ಅದೇ ಪ್ರಕಾರ ಅವರು ಪಾಕಿಸ್ತಾನದಲ್ಲಿ ಮಣಿಶಂಕರ್ ಅಯ್ಯರ್ ನನ್ನನ್ನು ಕೊಲ್ಲಿಕ್ಕೆ ಸುಪಾರಿ ಕೊಟ್ಟರು ಅಂತೇಳಿ ಅವರು ಪಾಕಿಸ್ತಾನಕ್ಕೆ ಹೋದಾಗ, ಅಂದರೆ 1 ವರ್ಷದ ಹಿಂದೆ ನವಾಜ್ ಶರೀಫ್ ಜೊತೆಯಲ್ಲಿ ಬ್ರೇಕ್ಫಾಸ್ಟಿಗೆ ಗುಟ್ಟಾಗಿ ರಹಸ್ಯವಾಗಿ ಬ್ರೇಕ್ಫಾಸ್ಟ್ ಕೊಟ್ಟಾಗ ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಗುಟ್ಟಾಗಿ ಯಾರಿಗೂ ಗೊತ್ತಿಲ್ಲ ಅವರ ಕಾರ್ಯಕ್ರಮ. ಆದ್ದರಿಂದ ಅದು ಸಂಪೂರ್ಣ ಅಮಿತ್ ಶಾ ಹೇಳ್ತಾ ಇದ್ದಾರಲ್ಲ, 2014ನೇ ಚುನಾವಣೆಯಲ್ಲಿ ಚುನಾವಣೆ ಎಲ್ಲ ಕಳ್ಳ ಹಣವನ್ನು ನಾವು ತಂದು ಅಧಿಕಾರಕ್ಕೆ ಬಂದ 100 ದಿವಸದಲ್ಲಿ ಪ್ರತಿಯೊಬ್ಬ ನಾಗರಿಕರ ಅಕೌಂಟ್ನಲ್ಲಿ 15 ಲಕ್ಷ ಕೊಡ್ತೇವೆ ಅಂತ. ಆಮೇಲೆ ಅದೇ ಅಮಿತ್ ಶಾ ಏನು ಹೇಳಿದರು ಅಂತ ಹೇಳಿದರೆ ಅದು ಜುಮ್ಲಾ ಅಂತೇಳಿ, ಅಂದರೆ ಒಂದು ಚುನಾವಣಾ ಪೊಳ್ಳು ಆಶ್ವಾಸನೆ ಅಂತ ಹೇಳಿದರು. ಇದು ಕೂಡ ಚುನಾವಣೆಗಾಗಿ ಮಾಡತಕ್ಕಂಥ ಒಂದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್. ಇದರಿಂದ ಓಟ್ ಬರ್ತದೆ ಅಂತ ಹೇಳಿದರೆ ಅದು ನೋಡಿರ್ಬೋದು. ಅವರ ಬಾಡಿ ಲ್ಯಾಂಗ್ವೇಜ್ ಅಥವಾ ಅವರ ಲ್ಯಾಂಗ್ವೇಜ್ ನೋಡಿದರೆ ನರೇಂದ್ರ ಮೋದಿ ಹ್ಯಾಸ್ ಬಿಕಮ್ ಟೋಟಲಿ ಅಪ್ಸೆಟ್, ಟೋಟಲಿ ಡೆಸ್ಪರೇಟ್, ಮತ್ತು ಗೆಲ್ಲುವುದಿಲ್ಲ ಎಂಬ ಒಂದು ಭಯ, ಭೀತಿ ಅವರನ್ನು ಕಾಡ್ತಾ ಇದೆ. ಎಲ್ಲ ಹೋಪ್ಸ್ಗಳಿವೆ. ವೈ ನಾಟ್? ಹಿಂದೆ ಕೂಡ ಕಾಂಗ್ರೆಸ್ಸಿನ ಭದ್ರವಾದಂಥ ಕೋಟೆ ಅದು ಗುಜರಾತ್, ಮತ್ತೆ ಭದ್ರವಾದ ಕೋಟೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಅದನ್ನು ನೋಡಿರ್ಬೋದು. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅಷ್ಟು ಗಂಭೀರವಾಗಿ ಯಾವುದೇ ಒಂದು ಅಸಭ್ಯ ಶಬ್ದಗಳನ್ನು ಉಪಯೋಗ ಮಾಡದೆ, ಓಟಿಗಾಗಿ ಮಾತನಾಡದೆ, ಅದು ಎಲ್ಲಿಯೂ ಮಾಡೋದಿಲ್ಲ. ಅದು ನಮ್ಮ ಕಾಂಗ್ರೆಸ್ಸಿನ ಇತಿಹಾಸವೂ ಅಲ್ಲ, ಪರಂಪರೆ. और खबरों के लिए देखते रहिए बी न्यूज़ नेशन।